ಡಾಕ್ಟರ್, ಈಗ ಕ್ಯಾಟ್ರಾಕ್ಟ್ ಅಥವಾ ಈ ಕಣ್ಣಿನ ಪೊರೆ ಬರುವಂಥದ್ದು ಎರಡೂ ಕಣ್ಣಿಗೆ ಬರುತ್ತಾ ಅಥವಾ ಒಂದು ಕಣ್ಣಿಗೆ ಬರುತ್ತಾ? ಅದು ಯಾವ ಕಾರಣಕ್ಕೆ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪೆಟ್ ಬಿದ್ದು ಬಂದಿರೋದಾದ್ರೆ ಅದು ಒಂದೇ ಕಣ್ಣಿಗೆ ಆಗಿದೆ. ಈಗ ನಮ್ಮ ಮೈಯಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಶುಗರ್ ಇದ್ದಾಗ ಎರಡು ಕಣ್ಣಿಗೆ ಬರುತ್ತೆ. ಅದು ಒಂದಂತ ಸೆಲೆಕ್ಟ್ ಮಾಡೋದಿಲ್ಲ. ಬಟ್ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಇರಬಹುದು, ಬಟ್ ಎರಡಕ್ಕೂ ಬರುತ್ತೆ. ಈ ಆದ್ಮೇಲೆ ಬರುವಂತದ್ದು ಸೇಮ್ ಎರಡು ಕಣ್ಣಲ್ಲೂ ಬರುತ್ತೆ. ಬಟ್ ಸೇಮ್ ಈಕ್ವಲ್ ಸಿಮೆಟ್ರಿಕ್ ಆಗಿ ಏನು ಇರಬೇಕು ಅಂತಿಲ್ಲ, ವ್ಯತ್ಯಾಸ ಇರ್ಬೋದು ಸ್ಟೇಜಸ್. ಅಂದ್ರೆ ಒಂದು ಜಾಸ್ತಿ ಇರುತ್ತೆ ಪೊರೆ, ಒಂದು ಕಮ್ಮಿ ಇರಬಹುದು, ಬಟ್ ಎರಡರಲ್ಲೂ ಬರುತ್ತೆ. ಓಕೆ, ಈಗ ಏಜ್ ಆಗ್ತಾ ಬರುವಂತ ಕ್ಯಾಟ್ರಾಕ್ಟ್ ಅಲ್ಲಿ ಎರಡು ಕಣ್ಣಿಗೆ ಬರುತ್ತೆ. ಸೊ ಇಂಜುರಿ ಆದಾಗ ಎರಡು ಕಣ್ಣಿಗೆ ಇಂಜುರಿ ಆದ್ರೆ ಆಗ್ಬಹುದು, ಇಲ್ಲ ಯಾವ್ದಾದ್ರು ಒಂದು ಕಣ್ಣಿಗೆ ಆಗುವಂತದ್ದು. ಆಮೇಲೆ ಈಗ ಹುಟ್ತಾ ಬರೋದು ಅದರಲ್ಲೂ ಒಂದರಲ್ಲೇ ಬಂದಿರಬಹುದು, ಎರಡರಲ್ಲೂ ಬರಬೇಕು ಅಂತಿಲ್ಲ. ಈಗ ಹುಟ್ತಾ ಬರುವಂತದ್ದು ಕಾಮನ್ ಅಥವಾ ಅದು ಇಂಥವರಿಗೆ ಪ್ರಾಬ್ಲಮ್ ಇದ್ದವರಿಗೆ ಅಂತನಾ? ಇಲ್ಲ, ಅದು ಕಂಜನೈಟಲ್ ಹೆರಿಡಿಟರಿ ಅನ್ನೋಂತ ಒಂದು ಕಾರಣದಿಂದ ಬರುವಂತದ್ದು. ಸೊ ಅದರಲ್ಲಿ ಎರಡು ಕಣ್ಣಿಗೆ ಬರಬೇಕು ಅಂತ ಕಂಪಲ್ಸರಿ ಇಲ್ಲ, ಒಂದೇ ಕಣ್ಣಿಗೆ ಎಲ್ರಿಗೂ ಬರೋದಿಲ್ಲ, ಎಲ್ರಿಗೂ ಬರಲ್ಲ. ಓಕೆ, ಸೊ ಈಗ ನೀವು ಹೇಳ್ದಂಗೆ ಆಗ್ಲೇ ಈಗ ಏಜ್ ಆಗ್ತಾ ಆಗುವಂಥದ್ದು ಕಾಮನ್, ಈಗ ಹುಟ್ತಾನೆ ಬರುತ್ತೆ, ಸಣ್ಣ ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಎಲ್ಲರಲ್ಲೂ ಇರಲ್ಲ, ಹೆರಿಡಿಟರಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಆ ತರ ಇರುತ್ತೆ. ಹೆರಿಡಿಟರಿಯಿಂದನೂ ಬರುತ್ತೆ, ಆಮೇಲೆ ಸ್ಪೊರಾಡಿಕ್ ಅಂತ ಹೇಳ್ತೀವಿ, ಹೆರಿಡಿಟರಿನೇ ಆಗಿರ್ಬೇಕು ಅಂತಿಲ್ಲ. ಆಮೇಲೆ ಎಲ್ಲಾ ಹೆರಿಡಿಟರಿಯಲ್ಲೂ ಕಂಪಲ್ಸರಿ ಮಕ್ಕಳಲ್ಲಿ ಬಂದೇ ಬರಬೇಕು ಅಂತಾನೂ ಇರೋದಿಲ್ಲ, ಅದು ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗ್ತದೆ, ಜೀನ್ಸ್ ಮೇಲೆ. ಓಕೆ, ಸೊ ಬಂದಾಗ ಅದು ಡಾಕ್ಟರ್ಗಳು ನೋಡಿ ಕಂಡುಹಿಡಿತಾರೆ. ಅಥವಾ ನಿಮಗೆ ಏನೋ ಒಂದು ಬಿಳಿದು ಕಣ್ಣಲ್ಲಿ ಬಿಳಿಗೆ ಕಾಣ್ತಾ ಇದೆ ಅಂತಂದಾಗ್ಲೂ ನಿಮಗೂ ಪೇರೆಂಟ್ಸ್ಗೆ ಗೊತ್ತಾಗ್ತದೆ ನೋಡಿದ ತಕ್ಷಣ. ಸೊ ಅದನ್ನು ಸೊ ಯಾರಿಗೆ ಪೊರೆ ಬಂದಿದೆ ಅವರ ಕಣ್ಣನ್ನು ನೋಡಿದ ತಕ್ಷಣ ಗೊತ್ತಾಗುತ್ತಾ? ಈಗ ಆಸ್ ಎ ಡಾಕ್ಟರ್ ಆಗಿ ನಿಮಗೆ ಗೊತ್ತಾಗಬಹುದು, ಆಸ್ ಎ ಕಾಮನ್ ಮ್ಯಾನ್ ಆಗಿ ಗೊತ್ತಾಗುತ್ತೆ? ಎಲ್ಲ ಸ್ಟೇಜ್ ಅದು ಗೊತ್ತಾಗಲ್ಲ. ಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ತುಂಬಾನೇ ಹಣ್ಣಾಗೋಗಿರೋಂತ ಪೊರೆ, ಆ ಸಂದರ್ಭದಲ್ಲಿ ಅದು ಬಿಳಿಗೆ ಕಾಣ್ತದೆ. ಆ ಬಿಳಿಗೆ ಕಾಣ್ಬೇಕಾದ್ರೆ ಅದು ಆಬ್ವಿಯಸ್ಲಿ ನೀವು ನೋಡಿದ ತಕ್ಷಣ ಏನೋ ಬಿಳಿ ಹೂ ಬಿದ್ದಿದೆ ಅಂತ ಹೇಳ್ತಾರೆ. ಹೌದು, ನಾರ್ಮಲ್ ಆಗಿ ಹೇಳ್ತೀವಿ. ಮುಂಚೆ ಎಲ್ಲ ಕಣ್ಣಿಗೆ ಹೂ ಬಿದ್ದಿದೆ ಅಂತ ಹೇಳ್ತಾರೆ. ಆ ಹೂ ಬಿದ್ದಿದೆ ಅಂತ ಏನಂದ್ರೆ ಅದು ಕಣ್ಣಲ್ಲಿ ಸೆಂಟ್ರಲ್ಲಿ ಒಂದು ವೈಟ್ ಡಾಟ್ ಕಾಣೋದನ್ನ ಹೂ ಅಂತ ಕರೀತಾರೆ. ಅದು ನಥಿಂಗ್ ಬಟ್ ಮೆಚೂರ್ ಕ್ಯಾಟ್ರಾಕ್ಟ್. ಅಲ್ಲ, ಅದು ತುಂಬಾ ಲಾಸ್ಟ್ ಸ್ಟೇಜಸ್ ಆಫ್ ದ ಕ್ಯಾಟ್ರಾಕ್ಟ್. ಅದು ತುಂಬಾ ಮೆಚೂರ್ ಕ್ಯಾಟ್ರಾಕ್ಟ್. ಅದು ಅದಕ್ಕಿಂತ ಮುಂಚೆನೆ ಆ ಸ್ಟೇಜ್ ಬರೋ ಅಷ್ಟೊತ್ತಿಗೆ ದೃಷ್ಟಿ ತುಂಬಾನೇ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ವಿ ಕಾಲ್ ಇಟ್ ಅಸ್ ಬ್ಲೈಂಡ್ನೆಸ್, ಅಷ್ಟು ಕಮ್ಮಿ ಇರುತ್ತೆ.